ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸೊ ಮಕ್ಕಳ, ಈ ನಡುವೆ ಪ್ರತಿಯೊಬ್ಬರು ಕ್ಲಾಸಲ್ಲಿ ಯು ಆರ್ ಆಸ್ಕಿಂಗ್ ದ ಸೇಮ್ ಥಿಂಗ್, ಮ್ಯಾಮ್ ಹ್ಯಾಂಡ್ ರೈಟಿಂಗ್ ಹೆಂಗೆ ಇಂಪ್ರೂವ್ ಮಾಡಬೇಕು, ಆ್ಯಂಡ್ ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಯು ಟು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್ ಮಕ್ಕಳ. ಸೊ ಐ ಹ್ಯಾವ್ ಕಮ್ ಇನ್ ವಿತ್ ಅ ಲಾಟ್ ಆಫ್ ಟಿಪ್ಸ್ ಹಿಯರ್. ಲೆಟ್ಸ್ ಗೆಟ್ ಟು ಇಟ್. ಬಿಫೋರ್ ದ್ಯಾಟ್, ನಿಮಗೂ ಈ ವಿಡಿಯೋ ಬೇಕಿತ್ತು ಅಂದರೆ ಒಂದು ಲೈಕ್ನ ಹಾಕಿ. ಸೊ ಪದ್ಮಾ ಮ್ಯಾಮ್ ನೋಸ್ ಹೌ ಮಚ್ ಯು ಲವ್ ಮೀ. ಆ್ಯಂಡ್ ಸೆಕೆಂಡ್ ಈಸ್ also subscribe to Pariksha channel, which is extremely important, right? So let's start the class. So ಮೊದಲನೇದಾಗಿ ಯಾಕೆ ಹ್ಯಾಂಡ್ ರೈಟಿಂಗ್ ಮ್ಯಾಟರ್ ಆಗುತ್ತೆ, ಸೊ ನೀವು ಹೆಂಗೆ ಬರೀತೀರಾ ಅದು ತುಂಬ ರೀಡಬಿಲಿಟಿನ ಇಂಪ್ರೂವ್ ಮಾಡುತ್ತೆ, ನೋಡೋದಕ್ಕೆ ಖುಷಿ ಕೊಡುತ್ತೆ. ಆ್ಯಂಡ್ ಸೆಕೆಂಡ್, ಅವ್ರು ಓದೋವಾಗ ಫ್ರಸ್ಟ್ರೇಷನ್ ಆಗಲ್ಲ. ನಿಮ್ಮ ಹ್ಯಾಂಡ್ ರೈಟಿಂಗ್ ಕೆಟ್ಟದಾಗಿದ್ರೆ ಎಕ್ಸಾಮಿನರ್ಸ್ ಅಥವಾ ನಿಮ್ಮ ಇವ್ಯಾಲ್ಯೂಯೇಟರ್ಸ್ ಇದ್ದಾರೆ, ಅವ್ರಿಗೆ ಓದೋಕ್ಕೆ ತುಂಬ ಕಷ್ಟ ಆಗುತ್ತೆ, ನೀವು ಮಾರ್ಕ್ಸ್ ಕಳ್ಕೊತೀರಾ. ಸೆಕೆಂಡ್, ಫಾಸ್ಟ್ ಕರೆಕ್ಷನ್ಸ್. ಆನ್ಸರ್ ಕರೆಕ್ಷನ್ ಫಾಸ್ಟರ್ ಇರುತ್ತೆ, ದೇ ವಿಲ್ ಬಿ ಹ್ಯಾಪಿಯರ್, ಲೆಸ್ ಫ್ರಸ್ಟ್ರೇಷನ್, ಆ್ಯಂಡ್ ಯುವರ್ ಆನ್ಸರ್ಸ್ ವಿಲ್ ಬಿ ಅಂಡರ್ಸ್ಟುಡ್ ವೆರಿ ಕ್ವಿಕ್ಲಿ. ಆಯಿತಾ? ಮೂರನೇದೇನು ಮಕ್ಕಳ? ಮೂರನೇದು 5 to 10% ನಿಮ್ಮ ಒಂದು ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. Take it from me, if the examiner is happy, not frustrated, then I'm not saying they'll give you grace marks, but ನಿಮ್ಮ ಹ್ಯಾಂಡ್ ರೈಟಿಂಗ್ ಈಸಿ ಆಗಿದ್ರೆ ನೀವೇನು ಬರ್ದಿದ್ದೀರಾ ಅಂತ ಅವ್ರಿಗೆ ಅರ್ಥ ಆಗುತ್ತೆ, ಆ್ಯಂಡ್ ದಟ್ ವಿಲ್ ಇನ್ಕ್ರೀಸ್ ಯೋರ್ ಸ್ಕೋರ್. ಅರ್ಥ ಆಯ್ತಾ? ನೀಟ್ ಪ್ರೆಸೆಂಟೇಷನ್, ಹೈಯರ್ ಮಾರ್ಕ್ಸ್. ಓಕೆ, ಸೊ ಕ್ಲಾರಿಟಿ ಮತ್ತು ಕನ್ಸಿಸ್ಟೆನ್ಸಿ ಇದೆ ನಿಮ್ಮ ತಲೆಯಲ್ಲಿ ಅಂತ ಕೂಡ ಅವ್ರಿಗೆ ಗೊತ್ತಾಗುತ್ತೆ, ಆ್ಯಂಡ್ ದಟ್ ವಿಲ್ ಫೆಚ್ ಯು ಅ ಲಾಟ್ ಆಫ್ ಮಾರ್ಕ್ಸ್ ಮಕ್ಕಳ. ಅದಕ್ಕೆ ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಸ್ಲೋ ಆಗಿ ಬರೆಯೋದನ್ನು ಸ್ಟಾರ್ಟ್ ಮಾಡಿ ಇವತ್ತಿಂದ. ಇವಾಗೇನು ನೀವು ನಾಳೆನೇ ಹೋಗಿ SSLC ಎಕ್ಸಾಮ್ ಬರೆಯಲ್ಲ. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಸ್ಟಾರ್ಟ್ ಸ್ಲೋ. ಆಯಿತಾ? ಡೋಂಟ್ ರಶ್, ಬೇಗ ಬರಿಬೇಕು, ನನಗೆ ಈ ಟೈಮಲ್ಲಿ ಇಷ್ಟು ಪೇಜ್ ಬರಿಬೇಕು. ನೋ, ಟೇಕ್ ಇಟ್ ಸ್ಲೋ ಮಕ್ಕಳ. ಫೋಕಸ್ ಆನ್ ಕ್ಲೀನ್ ಹ್ಯಾಂಡ್ ರೈಟಿಂಗ್, ಕ್ಲೀನ್ ಪ್ರೆಸೆಂಟೇಷನ್, ಕ್ಲೀನ್ ಲೆಟರ್ ಫಾರ್ಮೇಷನ್. ಆಯಿತಾ? ಸ್ಪೀಡ್ ಕಮ್ಸ್ ಇನ್ 3 to 4 weeks ಆಟೋಮೆಟಿಕ್ಲಿ. ನೀವು ನೀಟಾಗಿ ಲೆಟರ್ ಫಾರ್ಮೇಷನ್ ಇಲ್ಲ ಕರ್ಸಿವ್ ರೈಟಿಂಗ್ ಬರೆಯೋದು ಬೇಡ, ನೀವು ಹೆಂಗೆ ಬರೀತಿದ್ದೀರಾ ಅದನ್ನು ಲೆಟರ್ನ ನೀಟಾಗಿ ಕಾಣೋ ಹಂಗೆ ಬರೆದ್ರೆ ಮೋರ್ ದೆನ್ ಎನಫ್. ಒಂದು ವರ್ಡಲ್ಲಿ ಇಷ್ಟು ಲೆಟರ್ ಇರುತ್ತೆ, ಈ ವರ್ಡ್ನ ಜೊತೆಗೆ ಬಿಡ್ತೀನಿ, ಮಧ್ಯ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ನೆಕ್ಸ್ಟ್ ಲೆಟರ್ ಬರಿತೀನಿ. ಸೊ ಈ ಥರ ಬರ್ಕೊಂಡು ಹೋದರೆ ಇಟ್ ವಿಲ್ ರಿಯಲಿ ಹೆಲ್ಪ್ ಯು. ಆಯಿತಾ? ಸೊ ಇದು ನಿಮ್ದು ಆ್ಯಕ್ಚುಲಿ ಕರೆಕ್ಟ್ ವೇ ಟು ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಹ್ಯಾಂಡ್ ರೈಟಿಂಗ್. ಸೊ ಸ್ಟಾರ್ಟ್ ಡೂಯಿಂಗ್ ವಿತ್ ಲೈಕ್ ಲೆಸರ್ ಟೈಮ್, ಅಂದರೆ ಫಾಸ್ಟರಾಗಿ ಮಾಡಬೇಡಿ, ಸ್ಲೋ ಆಗಿ ಮಾಡಿ. ಲೆಸರ್ ಟೈಮಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ, ಆ್ಯಂಡ್ ದೆನ್ ಇಟ್ ವಿಲ್ ಬಿಕಮ್ ಎಕ್ಸ್ಟ್ರೀಮ್ಲಿ ಕ್ಲಿಯರ್. ಆಯಿತಾ? ಸೊ ಯೋರ್ ಪೋಸ್ಚರ್ ಆಲ್ಸೋ ವರ್ಕ್ಸ್. ಸೊ ಹಿಂಗೆ ಕೂತ್ಕೊಂಡು ಹಿಂಗೆ ಬರೀತಿದ್ರೆ ಏನೂ ವರ್ಕ್ ಆಗಲ್ಲ. ಸಿಟ್ ಸ್ಟ್ರೇಟ್. ಆಯಿತಾ? ಸಿಟ್ ಸ್ಟ್ರೇಟ್ ಟಿಲ್ 20 to 30 degrees. ಇಷ್ಟು ಈ ಥರ ಬರಿಬೇಕು ನೀವು ಬುಕ್ ಮೇಲೆ. ಆಯಿತಾ? ಫೀಟ್ ಫ್ಲ್ಯಾಟ್ ಆನ್ ದ ಗ್ರೌಂಡ್. ಬರೆಯೋವಾಗ ಹಿಂಗೆ ಕಾಲು ಬೆಡ್ ಮೇಲೆ ಹಿಂಗೆ ಇಟ್ಕೊಂಡು ಹಿಂಗೆ ಬರಿತೀನಿ ಎಲ್ಲ ನಡೆಯಲ್ಲ. ಚೇರ್ ಮೇಲೆ ಕೂತ್ಕೊಳ್ಳಿ, ಸಿಟ್ ಸ್ಟ್ರೇಟ್, ದೆನ್ ಟಿಲ್ಟ್ ಇನ್ ದ ಫ್ರಂಟ್, ರೈಟ್ ವಿತ್ ಯೋರ್ ಫೀಟ್ ಟಚಿಂಗ್ ದ ಗ್ರೌಂಡ್. ರಿಲ್ಯಾಕ್ಸ್ಡ್ ಪೆನ್ ಗ್ರಿಪ್. ಯಾವಾಗ್ಲೂ ನಿಮ್ಮ ಮಿಡಲ್ ಫಿಂಗರು, ಇಂಡೆಕ್ಸ್ ಫಿಂಗರು, ಥಂಬನ್ನ ಯೂಸ್ ಮಾಡ್ಕೊಂಡು ಪೆನ್ನನ್ನು ಹೋಲ್ಡ್ ಮಾಡಿ. ದಟ್ ವಿಲ್ ರಿಯಲಿ ಹೆಲ್ಪ್ ಯು ರೈಟ್. ಆಯಿತಾ? ಇಲ್ಲಿ ನಾನು ಇಟ್ಕೊಂಡು ತೋರಿಸ್ತೀನಿ ನೋಡಿ. ದಿಸ್ ಇಸ್ ಹೌ ಯು ಶುಡ್ ಹೋಲ್ಡ್ ಆ್ಯಂಡ್ ಯು ಶುಡ್ ರೈಟ್. ಓಕೆ, ನೆಕ್ಸ್ಟ್ ನೋಡೋಣ ದ ಐಡಿಯಲ್ ಗ್ರಿಪ್ನ. ಹೇಳ್ದಂಗೆ ಥಂಬು, ಇಂಡೆಕ್ಸು, ಮಿಡಲ್ ಫಿಂಗರ್ನ ಇಟ್ಕೊಂಡು ಯು ಶುಡ್ ರೈಟ್. ಆಯಿತಾ? 2 to 3 centimeters ಫ್ರಮ್ ದ ಟಿಪ್. ಇಲ್ಲಿ ಇಟ್ಕೊಂಬೇಡಿ, ಇಲ್ಲಿ ಇಟ್ಕೊಂಡ್ರೆ ಶಾಬಿಯಾಗಿ ಬರುತ್ತೆ. ಕೀಪ್ ಇಟ್ ಅ ಲಿಟಲ್ ಫರ್ದರ್ ಅವೇ, 2 to 3 centimeters ಫಾರಲ್ಲಿ, ಆವಾಗ ನೀಟಾಗಿ ಬರೆಯುತ್ತೆ. ಸಾಕಷ್ಟು ಮಕ್ಳಿಗೆ ಪೆನ್ ಇಲ್ಲಿಟ್ಕೊಂಡು ಹಿಂಗೆ ಇಟ್ಕೊಂಡು ಬರೆಯೋಂಗೆ ಅಭ್ಯಾಸ ಇರುತ್ತೆ, ಮಾಡಬೇಡಿ. ಹಿಂದೆ ಇಟ್ಕೊಂಡು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಲೈಟ್ ಪ್ರೆಷರ್ ಓನ್ಲಿ. ತುಂಬ ಅಂಕಿ ಬರಿಬೇಡಿ, ಹಿಂದ್ಗಡೆ ಮಾರ್ಕ್ ಬಿಡುತ್ತೆ ಪೇಪರಲ್ಲಿ. ದಟ್ ವಿಲ್ ಲೀಡ್ ಟು ಬ್ಯಾಡ್ ಪ್ರೆಸೆಂಟೇಷನ್ ಆಲ್ಸೋ. ಓಕೆ, ಮುಂದೆ ನೋಡೋಣ. ನೆಕ್ಸ್ಟ್, ಸ್ಪೇಸಿಂಗ್ ರೂಲ್. ಪ್ರತಿ ಒಂದು ವರ್ಡಿನ ಆದಮೇಲೆ ಸ್ಪೇಸ್ ಮಾಡಿ. ಒಂದು ವರ್ಡ್ ಆದ ತಕ್ಷಣ ಸ್ಪೇಸಿಂಗ್ ಕೊಡಿ. ದಟ್ ವಿಲ್ ಹೆಲ್ಪ್ ಯು ಕೀಪ್ ಯುವರ್ ಆನ್ಸರ್ಸ್ ಲೆಸ್ ಕ್ರ್ಯಾಂಪ್ಡ್, ಅಂದರೆ ತುಂಬ ಇಕ್ಕಟ್ಟು ಅನ್ಸಲ್ಲ. ಓಕೆ, ಓವರ್ ಕ್ರೌಡಿಂಗ್ ಅನ್ಸಲ್ಲ. ಏರ್ ಬಿಟ್ವೀನ್ ವರ್ಡ್ಸ್ ಲೀಡ್ಸ್ ಟು ಕ್ಲಾರಿಟಿ. ಓಕೆ, ಕ್ಲಾರಿಟಿ ಬಿಲ್ಡ್ ಮಾಡುತ್ತೆ. ಸೊ ಸ್ಪೇಸಿಂಗ್ ಇಸ್ ಅನ್ ಅದರ್ ಥಿಂಗ್ ದಟ್ ಯು ನೀಡ್ ಟು ಲುಕ್ ಆಟ್. ಸ್ಟೇ ಇನ್ ಲೈನ್. ಲೈನ್ ಇವಾಗ 2 ಲೈನ್ ಕೊಟ್ಟಿದ್ರೆ ಈ ಫೋಟೋಲ್ ಇದೆ ನೋಡಿ, ಈ ಥರ ಬರಿಬೇಡಿ. ಲೈನ್ ಒಳಗೇನೆ ಬರಿಬೇಕು. ಮೇಲ್ಗಡೆ ಲೈನು ಮತ್ತು ಕೆಳಗಡೆ ಲೈನ್ ಮಧ್ಯೆ ಬರೆಯೋಕೆ ಹೋಗ್ಬಿಡಿ. ಒಂದು ಲೈನ್ ಕೆಳಗಡೆ ಲೈನ್ ಟಚ್ ಆಗಿ ಬರಿಬೇಕು. ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ಕೀಪ್ ಇನ್ ಮೈಂಡ್. ಆಯಿತಾ? ನಾನು ಅದನ್ನೇ ಇಲ್ಲಿ ಹಾಕಿದ್ದೀನಿ. ಇಫ್ ಯು ಆರ್ ಸಂಬಡಿ ಹೂ ಲೈಕ್ಸ್ ಟು ರೀಡ್, ಯು ಕ್ಯಾನ್ ರೀಡ್ ಹಿಯರ್. ರೆಸ್ಪೆಕ್ಟ್ ದ ಮಾರ್ಜಿನ್ ಒಳಗೆ ಬರೆಯೋದು, ಹೊರಗೆ ಬರೆಯೋದು. ಅಯ್ಯೋ ಒಂದು ಸ್ವಲ್ಪ ತಾನೇ ಬರೆದು ಬಿಡ್ತೀನಿ, ಶಾಬಿ ಅಂತಾರೆ. ಇವ್ಯಾಲ್ಯೂಯೇಟರ್ಸ್ಗೆ ಇರಿಟೇಟ್ ಆಗಿಬಿಡುತ್ತೆ. ಸೊ ಮೇಕ್ ಶ್ಯೂರ್ ದಟ್ ಯು ಸ್ಟೇ ಇನ್ ಲೈನ್. ಆಯಿತಾ? ಲೈನ್ ಅಲೈನ್ಮೆಂಟ್ ಇರಬೇಕು. ದ 10 minute ಡೈಲಿ
ಡ್ರಿಲ್ ಒಂದು ಕೊಟ್ಟಿದ್ದೀನಿ ನಾನಿಲ್ಲಿ. ಯು ಕ್ಯಾನ್ ಲುಕ್ ಎಟ್ ದ ಡ್ರಿಲ್. ಐ ವಿಲ್ ಸ್ಟ್ಯಾಂಡ್ ಆನ್ ದಿಸ್ ಸೈಡ್. ಸೊ ಮೊದಲನೇದಾಗಿ 2 to 3 ವೀಕ್ಸಲ್ಲಿ ನೀವು ಇದನ್ನು ಫಾಲೋ ಮಾಡಿದ್ರೆ 100% ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ನಾನೀಗ ಟ್ರೈ ಕೂಡ ಮಾಡಿದ್ದೀನಿ. ಟ್ರೈ ಮಾಡೇ ನಿಮ್ಗೆ ಹೇಳ್ತಿರೋದು. ಒಂದು, ನೀಟ್ ಲೆಟರ್ಸ್ ಆಗಿ ಅಂಡರ್ಲೈನ್ ಮಾಡಿ ಆಯಿತಾ. ನೀವು ಸೇಮ್ ಪ್ಯಾರಾಗ್ರಾಫ್ನ ತಿರ್ಗಾ ಬರೆದಾಗ ಫಸ್ಟ್ ಟೈಮ್ ಸ್ಲೋ ಆಗಿ ಬರೀರಿ, ಇನ್ನೊಂದು ಸತಿ ಅದನ್ನೊಂಚೂರು ಫಾಸ್ಟಾಗಿ ಬರೀರಿ ಆಯಿತಾ. ದೆನ್ ರೈಟ್ ಸ್ಲೋಲಿ ಒನ್ ಫೋಕಸ್ ಪ್ಯಾರಾಗ್ರಾಫ್, ಕಂಪೇರ್ ಆ್ಯಂಡ್ ನೋಟ್ ಆಯಿತಾ. ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್ ಆಯಿತಾ. ಸೊ ಇವಾಗ ನಾನು ತಿರ್ಗಾ ಇನ್ನೊಂದು ಸತಿ ಆ ಸೈಕಲ್ನ ತಿರ್ಗಾ ಇದು ಮಾಡ್ತೀನಿ. ಫಸ್ಟು ಸ್ಲೋ ಆಗಿ ಬರಿಬೇಕು ನೀವು. ಓಕೆ, ಸ್ಲೋ ಆಗಿ ಬರೀರಿ. ಒನ್ ಫೋಕಸ್ ಪ್ಯಾರಾಗ್ರಾಫ್ ತೊಗೊಳ್ಳಿ, ಅದನ್ನು ಬರೀರಿ. ಅದು ಬರೆದ್ಮೇಲೆ ಏನೇನು ನೀಟ್ ಲೆಟರ್ಸ್ ಇದೆ ಅಂಡರ್ಲೈನ್ ಮಾಡಿ. ನೆಕ್ಸ್ಟ್ ಸೇಮ್ ಪ್ಯಾರಾಗ್ರಾಫ್ನ ರೀರೈಟ್ ಮಾಡಿ ಫಾಸ್ಟಾಗಿ ಆಯಿತಾ. ಆ್ಯಂಡ್ ಆಮೇಲೆ ನೀವು ಫಸ್ಟ್ ಬರೆದಿದ್ದು ಸೆಕೆಂಡ್ ಬರೆದಿದ್ದನ್ನ ಕಂಪೇರ್ ಮಾಡಿಬಿಟ್ಟು ಎಲ್ಲಿ ಇಂಪ್ರೂವ್ ಮಾಡಬೇಕು ಅಂತ ನೀವು ನೋಟ್ ಮಾಡ್ಕೊಳ್ಳಿ ಆಯಿತಾ. ಸೊ 2 ರಿಂದ 3 ವಾರದಲ್ಲಿ ನಿಮಗಿದು ರಿಸಲ್ಟ್ ಕಾಣುತ್ತೆ. ಆ್ಯಂಡ್ ಸೆಕೆಂಡು 4 ಸ್ಟೆಪ್ ಇದೆ ಪರ್ ಸೆಷನ್. ಸೊ ಅದು ನೋಡ್ಕೊಂಡು ಮಾಡಿ. ಆ್ಯಂಡ್ ದಿಸ್ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ ಯು. ಇವತ್ತೇ ಹೋಗಿ ಒಂದು ಸೈನ್ಸ್ ಆನ್ಸರ್ ಕಷ್ಟ ಆಗ್ತಿದೆಯಾ ಅದನ್ನು ತೊಗೊಳ್ಳಿ, ಒಂದು ಸತಿ ಸ್ಲೋ ಆಗಿ ಬರೀರಿ, ನೀಟಾಗಿ ಅಂಡರ್ಲೈನ್ ಮಾಡಿ, ಅದನ್ನೇ ತಿರ್ಗಾ ಫಾಸ್ಟಾಗಿ ಬರೀರಿ. ಟೈಮ್ ಯುವರ್ ಸೆಲ್ಫ್, ಫಾಸ್ಟಾಗಿ ಬರ್ದು ಏನೇನು ತಪ್ಪು ಮಾಡ್ತಿದ್ದೀರಾ, ಎಲ್ಲೆಲ್ಲಿ ತಪ್ಪು ಹೋಗ್ತಿದೆ. ನಾನು ಹೇಳಿದ್ದು ಇವಾಗ ಸ್ಪೇಸಿಂಗ್ ಕರೆಕ್ಟ್ ಆಗಿದೆಯಾ, ವರ್ಡ್ಸ್ ಮಧ್ಯೆ ಇದು ಸ್ಪೇಸ್ ಕರೆಕ್ಟ್ ಆಗಿದೆಯಾ, ಲೈನ್ ಟಚ್ ಆಗ್ತಿದೆಯಾ, all of this you keep in mind, correct it, and within 2 to 3 weeks you will improve your handwriting. Okay, next ನೋಡೋಣ. letter consistency rule, one style only. ಒಂದನ್ನು ಹಿಂಗೆ ಬರೆಯೋದು, ಈ ಕಡೆ ಸ್ಲ್ಯಾಂಟಿಂಗ್, ಒಂದು ಲೆಟರ್ ಈ ಕಡೆ ಸ್ಲ್ಯಾಂಟಿಂಗ್, ನೋ. ಒಂದನ್ನು ಕರ್ಸಿವಲ್ಲಿ ಬರೆಯೋದು, ಒಂದನ್ನು ಇದರ ಬರೆಯೋದು, ನೋ ನೋ ನೋ. ಪಿಕ್ ಒನ್ ಸ್ಟೈಲ್ ಆ್ಯಂಡ್ ಕಮೆಂಟ್. ಸೇಮ್ ಹೈಟ್ ಇರಬೇಕು ಆಯಿತಾ. ಒಂದು ವರ್ಡ್ನ ಇಷ್ಟುದ್ದ, ಒಂದು ವರ್ಡ್ನ ಇಷ್ಟು ಚಿಕ್ಕದು, ನೋ. ಮೇಕ್ ಶ್ಯೂರ್ ಯು ಆರ್ ಕೀಪಿಂಗ್ ದ ಸೇಮ್ ಹೈಟ್ ಆಯಿತಾ. ಟಾಲ್ ಲೆಟರ್ಸ್ ಅಂದರೆ ನಿಮ್ಮ ಕ್ಯಾಪಿಟಲ್ ಲೆಟರ್ಸ್ ಒಂದೇ ಹೈಟಲ್ಲಿ ಬರಬೇಕು. ಆ್ಯಂಡ್ ನೀವು ಯಾವಾಗ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ತಿರ್ತೀರಲ್ಲ, ಕರೆಕ್ಟ್ ಮಾರ್ಜಿನ್ ಆದ ತಕ್ಷಣ ಸ್ಟಾರ್ಟ್ ಮಾಡಿ. ದಟ್ ವಿಲ್ ಹೆಲ್ಪ್ ಆಯಿತಾ. ಕರ್ಸಿವ ಯಾವ ಥರ ಅದೆಲ್ಲ ಏನೂ ಮ್ಯಾಟ್ರ್ ಆಗಲ್ಲ. ನಾನು ಇಲ್ಲಿ ಹಾಕಿದ್ದೀನಿ ಕರ್ಸಿವ್ ರೈಟಿಂಗ್ ಅಂದರೆ ಕರ್ಸಿವ್ ರೈಟಿಂಗ್. 1 ಪೇಜ್ ಒಂದು ಥರ ಹ್ಯಾಂಡ್ ರೈಟಿಂಗ್, ಇನ್ನೊಂದು ಪೇಜ್ ಇನ್ನೊಂದು ಥರ ಹ್ಯಾಂಡ್ ರೈಟಿಂಗ್, ಅದು ತಪ್ಪು. ಸ್ಟಾರ್ಟಿಂಗಲ್ಲೆಲ್ಲ ನೀಟಾಗಿ ಬರ್ತಿರ್ತಾರೆ, ಹೋಗ್ತಾ 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 ಶಾಬಿ ಆಗಿಬಿಡುತ್ತೆ. ಸೊ ಮೇಕ್ ಶ್ಯೂರ್ ಯು ಪ್ರಾಕ್ಟಿಸ್ ದ ಸ್ಟಾರ್ಟಿಂಗ್ ಪಾರ್ಟ್ ವೆಲ್ ಇನ್ ಅಡ್ವಾನ್ಸ್ ಸೊ ದಟ್ ದೀಸ್ ಪ್ರಾಬ್ಲಮ್ಸ್ ಡೋಂಟ್ ಅರೈಸ್. ಓಕೆ, ಬೋರ್ಡ್ ಎಕ್ಸಾಮ್ ರೈಟಿಂಗ್ ಪ್ಲ್ಯಾನ್. ಫಸ್ಟ್ 2 ಮಿನಿಟ್ಸು ರೈಟ್ ಸ್ಲೋ, ಒಂದು ರಿದಮ್ನ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕನ್ಸಿಸ್ಟೆಂಟಾಗಿ ಒಂದೇ ಇದರಲ್ಲಿ ಬರ್ಕೊಂಡು ಹೋಗಿ. ಸೊ ಅವಾಗ ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟಾಗಿರುತ್ತೆ. ಸ್ಪೀಡ್ ಆಲ್ಸೋ ಮ್ಯಾಟರ್ಸ್ ಆಯಿತಾ. ಬಿಟ್ವೀನ್ ಆನ್ಸರ್ಸ್ ನಾ ಹೇಳ್ದಂಗೆ ಒಂದು ಪ್ರಾಪರ್ ಗ್ಯಾಪ್ನ ಕೊಡಿ, ಒಂದು ಲೈನ್ನ ಬಿಡಿ, ಆ್ಯಂಡ್ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ. ದೀಸ್ ಆರ್ ಥಿಂಗ್ಸ್ ಐ ಸೇ ಇನ್ ಎವ್ರಿ ಕ್ಲಾಸ್ ಆಫ್ ಮೈಂಡ್. ಎಕ್ಸಾಮ್ ಹತ್ತಿರ ಬರ್ತಾ ವಿಲ್ ಟಾಕ್ ಇನ್ ಡೀಟೇಲ್ ಅಬೌಟ್ ದಿಸ್. ಬಟ್ ಇವಾಗ ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು ಅದು ನೀವು ನೋಡ್ಕೊಳ್ಬೇಕು ಆಯಿತಾ. ರಿಮೆಂಬರ್ ದಿಸ್, ಈ ಒಂದು ಸ್ಕಿಲ್ ಏನಿದೆ ಫಸ್ಟು ನಿಮ್ಮ ಮೈಂಡ್ಸೆಟ್ಟಿಂದ ತೆಗೆದು ಬಿಸಾಕ್ಬಿಡಿ. ನಿಮ್ಗೆ ಅನಿಸ್ತಿದ್ರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋಕ್ಕಾಗಲ್ಲ. ಇವಾಗ 100% ನಿಮ್ಗೊಂದು 200 ಡೇಸ್ಗಿಂತ ಜಾಸ್ತಿ ಇದೆ. ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈನ್ ಯುವರ್ ಸೆಲ್ಫ್. ಬಿಕಾಸ್ ಹ್ಯಾಂಡ್ ರೈಟಿಂಗ್ ಏನಿದೆ ಅದು ಟ್ಯಾಲೆಂಟ್ ಅಲ್ಲ ಮಕ್ಕಳೇ, ಇಟ್ಸ್ ಅ ಸ್ಕಿಲ್ ದ್ಯಾಟ್ ಯು ಡೆವಲಪ್. ಸೊ ನಾ ಹೇಳಿದ್ದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ 10 ನಿಮಿಷ ದಿನ ಹ್ಯಾಂಡ್ ರೈಟಿಂಗು, 10 ನಿಮಿಷ ದಿನ ಸ್ಪೆಲ್ಲಿಂಗ್ನ ನೋಡ್ಕೊಳ್ಳಿ. ಮೋರ್ ದೆನ್ ಎನಫ್. 2 ಮಂತ್ಸಲ್ಲಿ ನಿಮಗೆ ಬಿಗ್ಗೆಸ್ಟ್ ಚೇಂಜ್ ಕಾಣಿಸುತ್ತೆ. ಆ ಚೇಂಜ್ ಆದಮೇಲೆ ಬಂದು ಇದೇ ವಿಡಿಯೋ ಮೇಲೆ ಕಾಮೆಂಟ್ ಮಾಡಿ. ಐ ಆಮ್ ಪ್ರಾಮಿಸಿಂಗ್ ಯು ವಿಲ್ ಚೇಂಜ್, ಯು ವಿಲ್ ಹ್ಯಾವ್ ಬೆಟರ್ ಹ್ಯಾಂಡ್ ರೈಟಿಂಗ್. ಮಂತ್ಸ್ ಮಾಡಬೇಕಷ್ಟೇ. ಅದನ್ನು ಮಾಡಿದ್ರೆ ಮೋರ್ ದೆನ್ ಎನಫ್ ಮಕ್ಕಳೇ. ಅದನ್ನು ಇವತ್ತೇ ಸ್ಟಾರ್ಟ್ ಮಾಡಿ. ಅದನ್ನು ಹೇಳ್ತಾ ನಾನಿವತ್ತು ನಿಮಗೆ ಹ್ಯಾಂಡ್ ರೈಟಿಂಗ್ ಟಿಪ್ಸ್ನ ಕೊಟ್ಟಿದ್ದೀನಿ. ಇದನ್ನು ಶಾರ್ಟಾಗಿ ಪ್ರಾಕ್ಟೀಸ್ ಮಾಡಿ. ಯು ವಿಲ್ ಸಿ ದ ಚೇಂಜ್. ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ದಟ್ಸ್ ವೇ ಯು ಗೆಟ್ ಆಲ್ ದೀಸ್ ಕ್ಲಾಸಸ್ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.